ಸ್ನೇಹಿತರೆ, ಇನ್ನು ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ನಡುಕ ಹುಟ್ಟಿಸುತ್ತಿರುವ ಆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಎಲ್ಲೆಡೆ ಸೌಂಡ್ ಮಾಡ್ತಾ ಇದೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರ ಈಗ ಕೇವಲ ಒಂದು ಸುದ್ದಿಯಾಗಿ ಉಳಿದಿಲ್ಲ. ಬದಲಿಗೆ ಕೈ ನಾಯಕರಲ್ಲಿ ತಡೆಯಲಾರದಷ್ಟು ಆಕ್ರೋಶ ಮತ್ತು ಭಾವುಕತೆಯ ಅಲೆಯನ್ನು ಸೃಷ್ಟಿಸಿದೆ. ಇನ್ನು ಇದಕ್ಕೆ ಲೇಟೆಸ್ಟ್ ಸಾಕ್ಷಿ ಎಂಬಂತೆ ಸಂತೋಷ್ ಲಾಡ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಲಾಗದೆ ಕಣ್ಣೀರಿಟ್ಟಿದ್ದಾರೆ. ಇನ್ನು ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ 3 ಗಂಟೆಗೆ ತಮ್ಮ ಸ್ಥಾನಕ್ಕೆ ಅಧಿಕೃತವಾಗಿ ರಿಸೈನ್ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಪಕ್ಕಾ ಆಗ್ತಿದ್ದಂತೆ ಇತ್ತ ಸಂತೋಷ್ ಲಾಡ್ ಬೇಸರ ತಡೆಯಲಾಗದೆ ಭಾವುಕರಾಗಿದ್ದಾರೆ. ಇನ್ನು ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಎಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತು. ದಾಖಲೆಯ ಬಜೆಟ್ ಕೊಟ್ಟ ನಾಯಕ ಇಂದು ನಿರ್ಗಮಿಸುತ್ತಿದ್ದಾರೆ ಅನ್ನೋ ನೋವು ಅವರ ಆಪ್ತ ವಲಯದಲ್ಲಿ ಬಹುವಾಗಿ ಕಾಡ್ತಿದೆ. ಇನ್ನು ಹೈಕಮಾಂಡ್ ಈ ರೀತಿಯ ತೀರ್ಮಾನಕ್ಕೆ ಬರುತ್ತೆ, ಸ್ವತಃ ರಾಹುಲ್ ಗಾಂಧಿ ಅವರೇ ರಿಸೈನ್ ಮಾಡಲು ಹೇಳ್ತಾರೆ ಅಂತ ಇವರು ಕೊನೆ ಕ್ಷಣದವರೆಗೂ ಊಹಿಸಿರಲಿಲ್ಲ. ಇನ್ನು ಇದೀಗ ಸಿಎಂ ರಾಜೀನಾಮೆ ಫಿಕ್ಸ್ ಆಗ್ತಿದ್ದಂತೆ ಸಂತೋಷ್ ಲಾಡ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಲಾಗದೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಒಟ್ಟಿನಲ್ಲಿ ಇಡೀ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಭಾವುಕ ವಾತಾವರಣ ನಿರ್ಮಾಣವಾಗಿದ್ದು, ಮುಂದಿನ ನಡೆ ಏನು ಅನ್ನೋ ಕುತೂಹಲ ಈಗ ತೀವ್ರಗೊಂಡಿದೆ. ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ.